ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾಸ್ ಕಿಚನ್. ಇವತ್ತಿನ ವಿಡಿಯೋನಲ್ಲಿ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಟಾಪಟ್ ಅಂತ ಈಸಿಯಾಗಿ ಮಾಡೋವಂಥ ಶಾವಿಗೆ ಬಾತ್ ಸ್ವಲ್ಪ ಅಂಟಿದೀರಾ ಬಿಡಿ ಬಿಡಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಅನಿಲ್ ಶಾವಿಗೆನ ತೊಗೊಂಡಿದ್ದೀನಿ. ಇದು ಪ್ಯಾಕ್ ನಿಮಗೆ 450 ಗ್ರಾಮ್ಸ್ ಬರುತ್ತೆ, 60 ರುಪೀಸ್ಗೆ ಸಿಗುತ್ತೆ. ಇವಾಗ ಒಂದು ದೊಡ್ಡದಾದ ಪಾತ್ರೆನ ಇಟ್ಟು ಅದಕ್ಕೆ 2 ದೊಡ್ಡ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೀರನ್ನು ಹಾಕಿದ್ಮೇಲೆ ಈ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೀರು ಇಲ್ಲಿ ಚೆನ್ನಾಗಿ ಕುದಿ ಬಂದ ಮೇಲೆ 2 ದೊಡ್ಡ ಕಪ್ಪಷ್ಟು ಶಾವಿಗೆನ ಇದಕ್ಕೆ ಹಾಕ್ಕೊಳ್ಳೋಣ. ಈ ಒಂದು ರೆಸಿಪಿ 4 ಜನಕ್ಕೆ ಆಗುವಷ್ಟನ್ನು ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ 2 ನಿಮಿಷ ಶಾವಿಗೆನ ಬೇಯಿಸ್ಕೊಳ್ಳೋಣ. ಶಾವಿಗೆ ತುಂಬ ಬೇಗನೆ ಬೇಯುತ್ತೆ, ತುಂಬ ಹೊತ್ತು ಬಿಡಬೇಡಿ. ನೋಡಿ, ಇಲ್ಲಿ ಶಾವಿಗೆ ಈ ಥರ ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ತುಂಬ ಸಾಫ್ಟಾಗಿ ಇಲ್ದಿರ ಇಷ್ಟು ಬಂದರೆ ಸಾಕು. ಈಗ ಇದನ್ನು ಸ್ಟೌವನ್ನು ಆಫ್ ಮಾಡಿಬಿಟ್ಟು ನಾವು ಶಾವಿಗೆನ ಸ್ಟ್ರೈನ್ ಮಾಡ್ಕೊಳ್ಳೋಣ. ನೀರನ್ನೆಲ್ಲ ಚೆನ್ನಾಗಿ ಬಗ್ಗಿಸ್ಕೊಂಡ್ಮೇಲೆ ಈಗ ಇದಕ್ಕೆ ಮತ್ತೆ 1 ಗ್ಲಾಸಷ್ಟು ತಣ್ಣೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಶಾವಿಗೆಗೆ ತಣ್ಣೀರನ್ನು ಮಿಕ್ಸ್ ಮಾಡಿಕೊಂಡು ಈಗ ಮತ್ತೆ ಇನ್ನೊಂದು ಸಲ ಸ್ಟ್ರೈನ್ ಮಾಡ್ಕೋಬೇಕು. ಇದನ್ನು ನೀರನ್ನು ಕಂಪ್ಲೀಟಾಗಿ ಬಗ್ಗಿಸ್ಕೊಂಡು ಸೈಡಲ್ಲಿಟ್ಟು ಒಂದು ಕಡಾಯಿನ ಬಿಸಿ ಮಾಡೋದಕ್ಕಿಟ್ಟು 1/4 ಕಪ್ಪಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ 1/4 ಸ್ಪೂನಷ್ಟು ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ 2 ಸ್ಪೂನಷ್ಟು ಕಡಲೆಬೀಜ, 2 ಸ್ಪೂನ್ ಗೋಡಂಬಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಉದ್ದಿನಬೇಳೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಹಿಡಿಯಷ್ಟು ಕರಿಬೇವು, 2 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಹಸಿ ವಾಸನೆ ಇಲ್ದಿರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅರ್ಧ ಸ್ಪೂನಷ್ಟು ಅರಿಶಿನ, 7ರಿಂದ 8 ಹಸಿಮೆಣ್ಸಿನ್ಕಾಯಿ, ಕಟ್ ಮಾಡಿರೋವಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಈರುಳ್ಳಿ ಜೊತೆಗೇ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ 1 ನಿಮಿಷ ಫ್ರೈ ಮಾಡಿದ್ದಾದಮೇಲೆ 1 ಟೊಮ್ಯಾಟೊ, ಸಣ್ಣದಾಗಿ ಕಟ್ ಮಾಡಿರೋವಂಥ ಟೊಮೆಟೊನ ಹಾಕ್ಕೊಂಡು ಮತ್ತೆ ಇದನ್ನು ಒಂದು ಸಲ ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ಮೇಲೆ ಅರ್ಧ ನಿಂಬೆಹಣ್ಣಿನ ರಸನ ಇದಕ್ಕೆ ಹಾಕ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಇದಾಗಿದೆ. ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಬೇಯಿಸಿ ಇಟ್ಟಿರುವಂಥ ಶಾವಿಗೆನ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಕಪ್ಪಷ್ಟು ಶಾವಿಗೆನ ಹಾಕಿದ್ದೀನಿ. 4 ಜನಕ್ಕೆ ಆಗುವಷ್ಟು ಬ್ರೇಕ್ಫಾಸ್ಟ್ ರೆಸಿಪಿಯಾಗಿದೆ. ಇದನ್ನೆಲ್ಲ ಇವಾಗ ನಾವು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಮುಗೀತು. ನೋಡಿದ್ರಲ್ಲ, ಪಟಾಪಟ್ ಅಂತ ಬ್ರೇಕ್ಫಾಸ್ಟ್ ಈಸಿಯಾಗಿ ಮನೆಯಲ್ಲಿ ನಾವು ರೆಡಿ ಮಾಡ್ಕೋಬೋದು. ಈ ಒಂದು ಶಾವಿಗೆ ಬಾತ್ ಸ್ವಲ್ಪ ಅಂಟಿದಿರ ಬಿಡಿ ಬಿಡಿಯಾಗಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಹೆಚ್ಚಿನ ರೆಸಿಪೀಸ್ಗೋಸ್ಕರ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೆ ಶಾವಿಗೆ ಬಾತನ್ನು ಮಾಡಿ ರುಚಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.